ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿ ಎನ್ ಕಾಮಿಡಿ ಕಾರ್ಟೂನ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಫ್ರೆಂಡ್ಸ್, ವಿಡಿಯೋನ ಫುಲ್ ನೋಡಿ. ಹಾಗೆ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಅದೇ ರೀತಿ ಒಂದು ಸಜೆಷನ್ ಅಂದರೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಾನು ಪಾರ್ಟ್ 1, ಪಾರ್ಟ್ 2 ಈ ರೀತಿ ಹಾಕಿದ್ದೀನಿ. ಸೊ ಆ ವಿಡಿಯೋ ನೋಡಿ ಬಂದುಬಿಟ್ಟು ಈ ವಿಡಿಯೋ ನೋಡೋದಂದರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಬನ್ನಿ ಸ್ಟಾರ್ಟ್ ಮಾಡೋಣ. ಇಂಟು ರೂಪನ್ ಶ್ರೀಮಂತ ಎಷ್ಟು ಚೆನ್ನಾಗತ್ತಲ್ಲ. ನಾ ಎಲ್ಲಿ ಅವ್ರ ಮಾವು ಕುಡಿದು ಬಂದು ಜಗಳ ಮಾಡ್ತಾನ ಅಂತ ಹೆದರಿಕೆ ಇತ್ತು. ನಿನಗೆ ಹೆದರಿಕೆಲ್ಲ ಅವ್ನು ಅರ್ಧ ದಾರಿಗೆಲ್ಲ ಕುಡ್ಕೊಂಡು ಬಂದ ಬಿಟ್ಟಿದ್ದ. ನನ್ನ ಸೊಸಿ ಶ್ರೀಮಂತ ನೀವು ಮಾಡಾಕತ್ತೀರಿ ಅನ್ಕಂತ ನಾನು ಮತ್ತು ಪವನ್ ಮತ್ತು ಅವ್ರು ಯಾರೋ ಫ್ರೆಂಡ್ ಇದ್ದಂತ ಮತ್ತೆ ಏನೇನೋ ಹೇಳಿ ಮತ್ತೆ ವಾಪಸ್ ಕರ್ಕೊಂಡು ಹೋಗ್ಯಾರ. ಅಯ್ಯೋ ಶಿವನೇ, ಹಿಂಗತ್ತೇನ ಅದು? ನಾನು ಅವ್ನು ಯಾಕೆ ಬಂದಿಲ್ಲದ್ ನೋಡಿ, ಯಾಕೆ ದೇವ್ರು ಒಳ್ಳೆ ಬುದ್ಧಿ ಕೊಟ್ಟಂಬಿಡಪ್ಪ ಅಂತ ನಾನು ಅನ್ಕೊಳಕತ್ತೀನಿ. ಫ್ರೆಂಡ್ಸ್, ನಾ ಹೇಳಿದ್ನಲ್ಲ, ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ಈ ವಿಡಿಯೋ ನಾವು ಏನು ಮಾತಾಡಕತ್ತೀವಿ ಅನ್ನೋದು ಅರ್ಥ ಆಗುತ್ತೆ. ಪ್ಲೀಸ್ ಫ್ರೆಂಡ್ಸ್ ಹೋಗಿ ನೋಡಿ. ನಾನು ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಓಕೆನಾ? ಹೋಗಿ ನೋಡಿ. ಯಾಕೆ ಅವ್ರದ್ದು ಗಲಾಟೆ ಇಲ್ಲಲ್ಲ, ಮನೆಗೆ ಅದರೇ ಇಲ್ಲ? ಅದಾರ ಮನ್ಯಾಗ ಅವರೆಲ್ಲ ಹೋಗ್ತಾರ. ರೂಮ್ನಾಗ 3 ಜನ ಗುಸು 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 ಮಾತಾಡ್ಕೊಂತ ಕುಂತಾರ. ಹೌದೇನು? ಒಟ್ನಾಗ ಯಾಕೆ ಜಗಳ ಇಲ್ಲಲ್ಲವಾ ಅಕ್ಕ ತಂಗಿದು? ನೀನು ಹಂದಿ ಅಂತಕಿ ನಾಯಿ ಅಂತಕಿ ಪಪ್ಪ ಹಂಗ ಯಾವಾಗ ಅಂಗಡಿಗೆ ಹೋಗಿ ಬಂದ ಬಾರ್ಲೇ ಬೇಕದನಿ ಅಂತ ಕರಿತೀಯಲ್ಲ, ಅವಾಗ ಐತಿ ನಿಮಗೆ. ಈಗಿನ ಹೇಳಿದ್ರಲ್ಲ ಏನು ಜಗಳ ಇಲ್ಲ ಅಂತ ನೋಡಲ್ಲ, ಜಗಳ ಮಾಡಕತ್ತಿರೋದು. ಏನೋ ಆಗಲಿ, ಇಂಡಿಯಾ ಪಾಕಿಸ್ತಾನ ಯುದ್ಧ ಆದ್ರೆ ನಿಲ್ಲಿಸ್ಬರ್ತೀನಿ, ಆದ್ರೆ ಇವ್ರ ಅಕ್ಕ ತಂಗಿ ಜಗಳ ಮಾತ್ರ ನನ್ನ ಕೈಯಿಂದ ನಿಲ್ಸಕ್ಕಾಗಲ್ಲ ಬಿಡು. ಏ ರಾಮು, ಚಿಕ್ಕಮ್ಮರ ಧ್ವನಿ ಕೇಳ್ದಂಗ ಆಕತಿ. ಕೇಳ್ದಂಗೆ ಆಕತ್ತಲ್ಲ, ಬಂದ್ಲಿ ನೋಡಲಿ ಏನು ಜಗಳ ತರ್ತಾಳೆ ನೀಲ್ ಮತ್ತೆ. ಬರ್ರಿ ಚಿಕ್ಕಮ್ಮರ, ಇಲ್ಲೇ ಅದ ಬರ್ರಿ. ನಾನು ನಿನ್ನ ಜೊತೆ ಮಾತಾಡಕ್ ಬಂದಿಲ್ಲ, ನಮ್ಮ ತಮ್ಮನ ಜೊತೆ ನಾ ಮಾತಾಡಕ್ ಬಂದೆ. ನೀನು ಸ್ವಲ್ಪ ಸುಮ್ಮನೆ ನೋಡ ಮಾತಾಡಕ್ ಹೋಗ್ಬೇಡ, ಮೊದಲೇ ಹೇಳ ನಾನು. ಯಾಕಕ್ಕ ಅಕ್ಕಿ ಯಾಕೆ ಹಂಗಂತಿ? ಹೌದು ಇರ್ಲಿ ಬಿಡ್ರಿ, ಎದಕ್ಕ ಬಂದ ಅಂತ ಮಾತಾಡ್ರಿ, ನಾನು ಹೋಗಿರ್ತೇನೆ. ನೀ ಯಾಕೆ ಹೊರಗೆ ಹೋಗಿ ಕುತ್ಕ? ನೀ ಏನು ಮನೆ ಹೊರಗಿನಕ್ಕೆ? ನೀನು ಕುತ್ಕ, ಇಲ್ಲೇ ಕುತ್ಕೊಳಕ್ಕ, ಕುತ್ಕೊಂಡು ಮಾತಾಡೋಣ. ಕುತ್ಕೊಂಡು ಮಾತಾಡ್ಬೇಕಂತ ಆಸೆಯಿಂದನೇ ನಾ ಇಲ್ಲಿ ಬಂದಿರೋದು. ಆದ್ರೆ ನಾ ಒಂದು ಪ್ರಶ್ನೆಗೆ ನೀನು ಉತ್ತರ ಕೊಡು, ಆಮೇಲೆ ಕುತ್ಕೊಳದ ಇಲ್ಲ ಏನು ಮಾಡೋದ ಅಂತ ನಾನೆಲ್ಲ ಯೋಚನೆ ಮಾಡ್ತೇನೆ. ನೀನು ಹಟ್ ಮಾರ್ಯವ, ಕುತ್ಕ ಅಂದ್ರೆ ಕುತ್ಕೊಳಲ್ಲ. ಹೇಳು ತೆಗಿಯನಂತಂದು. ನೋಡಪ್ಪ, ನನ್ನ ಹತ್ರ ಮುಚ್ಚುಮರಿ ಏನಿಲ್ಲ. ನಾನು ಅವತ್ತು ಬಂದಾಗೂ ಹೇಳೋಗಿದ್ದು ಇಷ್ಟ, ನನ್ನ ಮಗಳನ್ನ ತಗೊಂತಿಲ್ಲ ಅಂದೆ. ನೀವೇನು ಉತ್ತರ ಕೊಡಲಿಲ್ಲ. ಬರೀ ಅವ್ನು ಕೇಳ್ಬೇಕು ಇವ್ನು ಕೇಳ್ಬೇಕು. ಕೇಳಿದೆ ಪವನಿನ ಕೇಳಿದೆ? ಕೇಳಿದಕ್ಕ, ಅವನು ಸದ್ಯ ಏನು ಬೇಡ, ಮೊದ್ಲು ಅಪರ್ಣನ ಮದ್ವೆ ಮಾಡೋಣ, ಆಮೇಲೆ ನಂದು ಅಂತ ಖಂಡಿತವಾಗಿ ಹೇಳ್ಯಾನ ಅವನು. ಅವ್ನು ಹೇಳ್ಬಿಟ್ಟ, ನೀನು ಕೇಳ್ಬಿಟ್ಟು. ನೀನಪ್ಪನೇ ಅವನಪ್ಪನ? ಹೌದು, ಹೇಳ್ಬೇಕು ಗದ್ರಿಸಿ. ಅಲ್ರಿ ಚಿಕ್ಕಮ್ಮರ, ಹಂಗೆ ಅದು ಹೆಂಗೆ ಹೇಳ್ತೀರಿ ನೀವು ಗದ್ರಿಸಿ ಅಂತ ಅಂದೆ? ಅದೇನು ಉಣ್ಣಕ್ಕೆ ತಿನ್ನಕ್ಕೆ ಅಂತ ಗದ್ರಿಸ್ತೀನಿ, ಗದ್ರಿಸಣ್ಣು ಏನಾರು ತಗೊಂಡು ಗದ್ರಿಸ್ಬೋದು. ಅಲ್ಲ, ಮದುವೆ ಆಗಕ್ಕೆ ಅದು ಹೆಂಗೆ ಗದ್ರಿಸಿ ಬಲವಂತವಾಗಿ ಇದು ಮಾಡಕ್ಕೆ ಹೇಳ್ತೀರಿ ನೀವು? ಹೌದು ಹೂನವ, ನಿನ್ಗೆ ಅದ ಬೇಕಾಗಿರ್ತೈತಿ. ಏನೋ ಅಂತಾರಲ್ಲ, ವೈದ್ಯ ಹೇಳಿದ್ದು ಹಾಲುವನ್ನ ರೋಗಿ ಬೇಯಿಸಿದ್ದು ಹಾಲುವನ್ನ ಅಂತ ಅಂದು ನೀನು ಅವ್ನ ಕಿವಿಗೆ ತುಂಬಿರ್ತಿ. ಇಲ್ಲ ಅಂದ್ರೆ ಅವ್ನು ಹೇಳಿದ್ದು ನಿನಗೂ ಬೇಕಾಗಿರ್ತೈತೆ, ಅದನ್ನ ಮುಂದುವರ್ಸ್ಕೊಂಡು ಹೋಗಕತ್ತಿ ಅಷ್ಟೇ ನೀನು. ಅಣ್ಣ, ಅತ್ತಿ ಬಂದಳು, ನಾ ಯಾಕೆ ಬಾಯ್ ಮಾಡಕತ್ತೈತಿ, ಬಾ ಹೋಗೋಣ. ಅಯ್ಯ, ಹಂಗೆ ಜೋರು ಮಾತಾಡಿರ್ತಾರ, ಅದಕ್ಕೆ ನಮ್ಗೆ ಜಗಳ ಆಡಕತ್ತಾರ, ನಂಗೆ ಕೇಳ್ಸಕತ್ತೈತಿ. ಇಲ್ಲೇ ಇರ್ ನೀವು, ನಾನು ಹೋಗಿ ಬರ್ತೇನೆ. ನಿನಗೆ ಒಟ್ಟು ನನ್ನ ಮಗಳನ್ನ ತಗೋಬೇಕನ್ನೋದು ಮನ್ಸ ಇಲ್ಲ ನಿನಗೆ, ಅದಕ್ಕೆ ಹಂಗೆ ಮಾತಾಡ್ತೀನಿ ನೀನು. ಅಲ್ರಿ ಚಿಕ್ಕಮ್ಮ, ನನಗೆ ಮನ್ಸಿದ್ರೆ ನಾನು ಏನು ಮಾಡಲಿ? ನನ್ನ ಮಗಗೆ ಮನ್ಸಿರ್ಬೇಕಲ್ಲ. ಅದು ಹೆಂಗೆ? ನನ್ನ ಮಗನ ಮನ್ಸಿಲ್ದಂಗೆ ನಾನು ಹೆಂಗೆ ಮಾಡಲಿ? ಹೌದು, ನನ್ನ ಮಗನ ಚಿಂತೆ ನಾನು ಹೆಂಗೆ ಹಾಳು ಮಾಡಲಿ? ಹೌದು ಅತ್ತಿ, ಯಾಕತ್ತೆ ನೀ ಹಿಂಗೆ ಮಾಡ್ತಿ? ಏನು ನಿನ್ನ ಮಗಳಿಗೇನು ಯಾವ ಗಂಟು ಸಿಗಂಗಿಲ್ಲ? ಏನು ನಾನೊಬ್ಬನ ಅದನ್ನೇನು ಹೇಳಾಕತ್ತೇನೆ. ನೀನು ಒಂದ್ಸಲಿ ನನ್ನ ಹತ್ರ ಬಂದು ಕೇಳಿದ್ದೆ, ನಾನು ಅವಾಗ ಇಲ್ಲ ಅಂತಾನೆ ಹೇಳೇನಿ. ಮತ್ತು ಹಿಂಗಿಷ್ಟು ಬಂದು ನೀನು ನಾಟಕ ಮಾಡ್ತಿ ಅಂತ ಅಂದ್ರೆ ಏನಪ್ಪ, ಏನು ಹೇಳಕತ್ತಿ? ನಿನ್ನ ಹತ್ರನ ಕೇಳಿದ್ಲಾ? ನನ್ನ ಹತ್ರನೂ ಕೇಳಿತ್ತು 1-2 ತಿಂಗಳದಿಂದ. ನಾನು ಹೇಳೇನಿ, ಮತ್ತು ಅವತ್ತು ಬಂದಾಗ ಅದನ್ನ ಕೇಳಿದ್ದೆ. ನಾನು ಅವತ್ತೇ ಹೇಳ್ಬೇಕಂತ ಅನ್ಕೊಂಡೆ, ಏನೋ ಹೋಗ್ಲಿ ಬಿಡು ಅಂತ ಸುಮ್ಬಿಟ್ಟಂಗಲ್ಲ. ಏನು ನಮ್ಮ ಅಮ್ಮಗೆ ಜೋರು ಮಾಡಕತ್ತಿರಲ್ಲ ನೀವು? ನೋಡಪ್ಪ, ನನಗೆ ಅದೆಲ್ಲ ಗೊತ್ತಿಲ್ಲ. ಸಣ್ಣರಿದ್ದಾಗಿಂದ ಹೇಳಿರಿ ನನ್ನ ಮಗಳನ್ನ ನಿನ್ನ ಮಗಗೆ ತಗೊಂತಾನೆ ಅಂದೆ. ನನಗೆ ಗೊತ್ತಿಲ್ಲ, ನಿಮ್ಮ ಮನಸ್ಸಿದ್ರೆ ಇಲ್ಲ ಅಂದ್ರೆ ಮದುವೆ ಮಾಡ್ಕೋಬೇಕಷ್ಟ. ಅಕ್ಕ, ನಿಂದು ಯಾಕೆ ಭಾಳ ಅತಿ ಆತ ಅನ್ನಿಸ್ತೈತಿ? ಏನೋ ದೊಡ್ಡವರು ಅಂತ ಮರ್ಯಾದೆ ಕೊಟ್ಟಂಗಲ್ಲ, ಯಾಕೆ ಹಿಂಗೆ ಮಾತಾಡಕತ್ತಿ ನೀನು? ಹೌದು, ಇಷ್ಟ ಹೇಳ್ದಂಗ ಮದ್ವೆ ಹೆಂಗೆ ಮಾಡ್ಬೇಕು? ಹೌದು ಅತ್ತಿ, ನಾನಿಂತರೂ ಕ್ಲಿಯರಾಗಿ ಹೇಳಕತ್ತೀನಿ, ನಮ್ಮ ಅಪ್ಪ ಅಮ್ಮ ನಿನ್ನ ಮಗಳನ್ನ ಸಸ್ಯ ತಗೋಬೇಕಂತ ಒಪ್ಕೊಂಡ್ರು ಸಹಿತ ನಾನಿಂತರೂ ಆಕಿನ ಮದುವೆ ಆಗಕ್ಕೆ ಒಪ್ಕೊಳಲ್ಲ. ನೀನು ಆಗ್ಲಗ್ಲ ಬಂದು ನಮ್ಮ ಅಪ್ಪಗೆ ಬೈದ್ನೆ, ನಮ್ಮ ಅವ್ಗೆ ಬೈದ್ನೆ, ಅವ್ರಿಗೆ ಬಂದು ಇವ್ರಿಗೆ ಬೈದ್ನೆ. ಆದ್ರೆ ನೀನು ಮತ್ತು ನನಗೆ ಯಾಕೆ ಅತ್ತೆಯಂದು ಮರ್ಯಾದೆ ಕೊಟ್ಟನಷ್ಟ. ಇನ್ನು ಯಾರು ಬಂದು ನಮ್ಮ ಅವ್ಗೆ ನಮ್ಮ ಅಪ್ಪಗೆ ಹಿಂಗೆ ಬೈದಿದ್ರೆ ಸುಮ್ಮನೆ ಬಿಡ್ತಿದ್ದಿಲ್ಲ ಅವ್ರನ್ನ. ಗಂಡಗ ಮಗಗ ಹಿಂಗೆ ಮಾತಾಡಂತ ಹೇಳ್ಕೊಟ್ಟು ಎಷ್ಟು ಚಂದ ಕುಂತೀಯವ, ಹಂಗ ಏನು ಗೊತ್ತಿಲ್ಲ ಅನ್ನಂಗೆ. ಚಿಕ್ಕಮ್ಮ, ಯಾಕ್ರಿ? ಯಾರು ಏನು ಮಾಡಿದ್ರು ಬರೀ ನನ್ನ ಮೇಲೆ ಬರ್ತೀರಿ? ಏನು ಅವ್ರಿಗೇನು ಸ್ವಂತ ಬುದ್ಧಿ ಇಲ್ಲೇನು? ಎಲ್ಲ ನಾನು ಹೇಳ್ಕೊಟ್ಟದೆ ಕೇಳ್ತಾರ ಅವರು. ನೋಡಕ್ಕ, ನಾನು ಈಗ ಹೇಳಾಕತ್ತೀನಿ, ನನ್ನ ಮಗನು ಇಲ್ಲೇ ನಿಂತಾನ, ನಿನ್ನ ಇದ್ರಿಗೆ ಹೇಳ ನಾನು ನನಗೆ ಇಷ್ಟ ಇಲ್ಲ ಅಂತ ಅಂದು. ಅವ್ನು ಇಷ್ಟ ಇಲ್ಲ ಅಂದಮೇಲೆ ಮತ್ತು ನಾವೇನು ಮಾತಾಡೋಕೆ ಬರೋಂಗಿಲ್ಲ. ಇನ್ನು ಮುಂದೆ ಈ ವಿಚಾರ ನೀನು ತೆಗಿಯೋಕೆ ಹೋಗ್ಬೇಡ ನೋಡು. ಗೊತ್ತಿತ್ತು, ಇದೇ ನಾಟಕ ಆಡ್ತಿರಂದು ಅಷ್ಟೇ ಸೇರಿ ಏನು ಈ ಸುದ್ದಿ ತೆಗಿಬಾರ್ದಂದಲ್ಲ. ಹಂಗಂದ್ರೆ ನೀವು ಈ ಮನೆಗೆ ಇರಂಗಿಲ್ಲ.
ಏನೈತಿ ಏನು ಹೇಳಾಕತಿ? ನಿನ್ನ ಮಗಳನ್ನ ಮದುವೆ ಆಗ್ಲಂದ್ರೆ ನಾವು ಈ ಮನೆಗೆ ಹಾಕಿರ್ಬಾರ್ದು. ಹೌದು, ನಾವು ಈ ಮನೆಗೆ ಇರ್ತೇವೆ. ಏನು ಮಾಡ್ತೀನಿ ನೀನು? ಹೌದು ಪವನ, ಸ್ವಲ್ಪ ಸುಮ್ಮನಿರಪ್ಪ, ಇಲ್ಲಿ ನಾನು ಮಾತಾಡ್ತೇನೆ, ನಿನಗಿದು ಗೊತ್ತಾಗಲ್ಲ, ಸ್ವಲ್ಪ ಸುಮ್ಮನಿರು. ಓ ಈಗ ಗೊತ್ತಾತು. ಈ ಉದ್ದೇಶ ಇಟ್ಕೊಂಡ ನಮಗೆ ಈ ಮನೆ ಕೊಟ್ಟಿದ್ರಲ್ಲ, ಈಗ ಮಗಳನ್ನ ತಗೊಳಲ್ಲ ಅಂದ್ಬಿಟ್ಲೆ ಮನೆ ಬಿಟ್ಟು ಹೋಗ್ರಿ ಅನ್ನಕತ್ತೀರಿ. ಏನಮ್ಮ ಹೇಳಾಕತಿ? ಇವರು ಈ ಮನೆ ಕೊಟ್ಟಿದ್ರಾ? ಹೂನಪ್ಪ, ಹೌದು. ಅದು ಒಂದು ದೊಡ್ಡ ಕತೆ. ನಾವು ಅವತ್ತೊಂದಿನ ಈ ಮನೆಗೆ ಬಂದಾಗ ನಮ್ಮದು ಸಾಲ ಭಾಳ ಇತ್ತು. ಅದಕ್ಕಾಗಿ ಏನು ಮಾಡಿದ್ವಿ, ಈ ಮನೆ ಮಾರ್ಬೇಕಂತ ಅನ್ಕೊಂಡು ಮಾರಿದ್ವಿ. ಅವರು ಸಾಲಗಾರ ಬಿಡಾಕಸ್ದಿಲ್ಲ, ಅರ್ಜೆಂಟ್ ಬೇಕಂತ ಕುಂತಿದ್ರು. ಮಾರಿ ಎಲ್ಲ ಬೇರೆಯವ್ರಿಗೆ ಹೋಗ್ತಿದ್ವಿ. ಆವಾಗ ಅಕ್ಕ ಬಂದು, ಇಲ್ಲ ನಾನು ಈ ಮನೆ ಉಳಿಸ್ಕೊಂತೀನಿ, ನಿಮಗೆ ಸಹಾಯ ಮಾಡ್ತೀನಿ, ನಿಮ್ಗೆ ಅದಕ್ಕೆ ಕೊಡ್ರಿ ಅಂತ ಹೇಳಿದ್ರು. ಹೇಳಿ ಈ ಮನೆ ನಮಗೆ ಕೊಡಿಸಿದ್ರು. ಅವಾಗಿಂದ ಈ ಮನೆ ಪತ್ರ ಕೂಡ ಅವ್ರ ಹೆಸ್ರನ್ಯಾಗ ಐತಿ. ಆಮೇಲೆ ನಾವು ದುಡ್ಡು ಕೊಡೋಕೆ ಹೋದ್ಬಿಡು, ಬೇಡಪ್ಪ ನೀವೇನು ಮನೆ ಹೊರಗಿನವರೆಲ್ಲ ಏನಲ್ಲ, ನನ್ನ ಸ್ವಂತಮ್ಮ, ಅದೇನೋ ಬೇಡ ಅಂತ ಹೇಳಿದ್ರು. ನಾವು ಅಲ್ಲಿಗೆ ಸುಮ್ಮನಾಗಿದ್ವಿ. ಆಗ ಇವ್ರ ಮನಸ್ಸಿನಾಗ ಎಷ್ಟು ದೊಡ್ಡ ಆಲೋಚನೆ ಐತಂದು ಯಾರಿಗೂ ಗೊತ್ತಿದ್ದಿಲ್ಲ. ಹೌದು, ನನ್ನ ಮನಸ್ಸಿನಾಗ ಅದ ಇರೋದು. ನನ್ನ ಮಗಳನ್ನ ತಗೊಂತೀರಾ? ಈಗ ಹೇಳ್ತಾನೆ, ನನ್ನ ಮಗಳನ್ನ ತಗೊಂತೀರ ಅಂದ್ರೆ ಇಲ್ಲೇ ಇರ್ರಿ, ಬೇಡ ಅಂದ ನಾನು. ಆದ್ರೆ ನನ್ನ ಮಗಳನ್ನ ಮದ್ವೆ ಮಾಡ್ಕೊಳಲ್ಲ ಅವನು, ನೀವು ಸೊಸೆಯಾಗಿ ಒಪ್ಕೊಳಲ್ಲ ಅಂದ್ರೆ ಒಂದು ಕ್ಷಣ ಇರಬೇಡ್ರಿ ಇಲ್ಲಿ. ಆತ ಬೇ, ನೀ ಹೇಳ್ದಂಗೆ ಆಗಿ ಇರಲ್ ತಗ. ಇಷ್ಟು ನಿನ್ನ ಮನಸ್ಸಿನಾಗ ವಿಷ ತುಂಬೈತಿ ಅನ್ನೋದು ಗೊತ್ತಿದ್ದಿಲ್ಲ. ಆತು, ಇವಾಗ ಹೋಗ್ಬೇಕಾ? ಹೊಕ್ಕವಿ. ಸಾಮಾನು ಗಿಮಾನೆಲ್ಲ ಏರ್ಸ್ಕೋಬೇಕು. ಇವತ್ತೊಂದಿನ ಆದ್ರೂ ಬಿಡು, ಹೊಕ್ಕವಿ. ಅಲ್ಲಲ್ಲೇ ಸಾಮಾನ್ ಗಿಮಾನ ಏನು ಸಾಮಾನು ಅನ್ನಕತಿ? ಎಲ್ಲ ಮನೆ ಮಾರ್ದಾಗ ಸಾಮಾನ್ ಗಿಮಾನ ಎಲ್ಲ ತಗೊಂಡು ಹೋಗಕತ್ತಿದ್ರು. ನಾನು ಉಳಿಸ್ಕೊಂಡಿರೋದು. ಈ ಮನೆಯಿಂದ ಒಂದು ಏನು ತಗೊಂಡು ಹೋಗಂಗಿಲ್ಲ ನೀವು. ಓ, ನಿನ್ನ ಅಕ್ಕ ಅಂತ ಹೇಳ್ಕೊಳಕ ನಾಚ್ಕತ್ ನನಗೆ. ಅಲ್ಲ, ನಿನ್ಗೊಂಚೂರಾದ್ರೂ ಹೋಗಿ ನಿನಗೆ ಹೇಳಕತ್ತಂಗಲ್ಲ, ಇಷ್ಟೆಲ್ಲ ಮಾತಾಡಕತ್ತಿ. ನಿನಗೆ ಗೊತ್ತಾಗೋದಾಗಿದ್ರೆ ಇಷ್ಟೆಲ್ಲ ಯಾಕೆ ಮಾತಾಡ್ತಿ? ಅಲ್ಲ, ನಿನ್ಗೊಂಚೂರು ಯೋಚನೆ ಮಾಡೋಕ್ಕಾಗಲ್ಲ. ಇಬ್ಬರು ಹೆಣ್ಮಕ್ಳು ಅದಾರ, ಅವ್ರನ್ನ ಹೆಂಗೆ ಹೊರಗೆ ಕರ್ಕೊಂಡು ಹೋಗ್ಬೇಕು? ಇದಕ್ಕಿದ್ದಂಗೆ ಮನೆ ಹೊರಗೆ ಕಳ್ಸಿದಂದು ನನಗೆ ಅದೆಲ್ಲ ಗೊತ್ತಿಲ್ಲ. ನನ್ನ ಮಗಳನ್ನ ತಗೊಂತೀರಾ ಇರ್ರಿ, ಇಲ್ಲಾಂದ್ರೆ ಹೋಗ್ರಿ, ಅಷ್ಟೇ ನಾನು ಹೇಳತ್ತೆ. ಸೀತಾ, ಬಾ ಹೋಗೋಣ. ಅರ್ಪಿತಾ ಅಪರ್ಣಂಗೆ ಹೇಳಿ ಕರ್ಕೊಂಬಾ. ಪವನ, ಬಾರಪ್ಪ. ಅಲ್ಲಪ್ಪ, ಇವ್ರು ಹೇಳಕ್ಕೆ ಅದು ಹೆಂಗೆ? ಮಾತಾಡಬೇಡ, ಹೇಳಿದ್ನೆಲ್ಲ ಹೋಗೋಣಂತ ಅಂದು ನಮ್ದ ತಪ್ಪು. ಅವಾಗ ಇವ್ರನ್ನ ನಂಬ್ಕೊಂಡು ಇದ ಮನೆಗಿದ್ವಲ್ಲ, ನಮ್ದ ತಪ್ಪು. ಈಗ ಬರ್ತಿ ಇಲ್ಲ ಹೇಳಿ ನೀನು. ಏ ಅಪರ್ಣ, ಅರ್ಪಿತಾ, ಬರ್ರಮ್ಮ. ಇವರು ನಿಜವಾಗ್ಲೂ ಹೋಗೇ ಬಿಟ್ರಲ್ಲ. ನಾನಿನ್ನ ಹಿಂಗೆ ಹೇಳಿದ್ರಂದ್ರೆ ನನ್ನ ಮಗಳನ್ನಾರ ತಗೊಂತಾರ, ನಾನು ಹಿಂಗೆ ಮಾಡಿದಂದ್ರೆ ಹೋಗೇ ಬಿಟ್ರಲ್ಲ. ಏನು ಮಾಡೋದೀಗ? ಹೋಗ್ಲಿ ಬಿಡು, ಮತ್ತೆ ಬಂದಾಗ ಬರ್ಬೇಕು. ಅದು ಇಲ್ಲಿ ಈ ಕಾಲದಾಗ ಜೀವನನ 0ಇಂದ ಸ್ಟಾರ್ಟ್ ಮಾಡೋದಂದ್ರೆ ಎಷ್ಟು ಕಷ್ಟ ಅಂತ. ಅದು ನೆಕ್ಸ್ಟಿಗೆ ಒಂದು ಕೂತಿನ ಗಂಗಾಳ ಇಲ್ದಂಗೆ ಹೋಗ್ಯಾರ. ನೋಡೋಣ. ಇವನಿಲ್ಲ ಅಂದರೆ ಇನ್ನೊಬ್ಬನ ನನ್ನ ಮಗಳಿಗೆ ರಾಜನಂತ ಹೊಡ್ಬಂದು ನೋಡಿ ಮದುವೆ ಮಾಡ್ತಾನೆ. ಅತಿಯಾದ ನಂಬಿಕೆ ಜೀವನಕ್ಕೆ ಹಾನಿಕರ.